ಸತ್ತೆ ಮತ್ತು ನಮ್ಮ ದೇಹದಲ್ಲಿ ಬೇರೆಯವರಿಗೆ ತೊಂದರೆಯನ್ನು ಕೊಡುತ್ತೆ. ನನ್ನ ದೇಹವನ್ನ ನಾನು ಸರಿಯಾಗಿ ಇಟ್ಕೊಳಕ್ಕಾಗಲ್ಲ. ಸೊ ಬೇರೆಯವರಿಗೆ ತೊಂದರೆ ಕೊಡೋದೇ ಆಗ್ಬಿಟ್ಟಿರತ್ತೆ. ಪಾಪ ಅವ್ರೇನು ಮಾಡ್ತಾ ಇಲ್ಲ, ನಿಮ್ಮ ಯಜಮಾನ್ರು ಏನು ಮಾಡ್ತಾ ಇಲ್ಲ. ಅವರಲ್ಲಿ ಬಂದಿರುವಂತ ನಕಾರಾತ್ಮಕ ಶಕ್ತಿಗಳಿಂದ ಆ ವ್ಯಕ್ತಿ ಅಲ್ಲಿ ತೊಂದರೆಗೆ ಬಂದಿರ್ತಾನೆ. ಹೌದು ಹೌದಮ್ಮ, ಹೌದು ತಾಯಿ, ಹೌದು ಸತ್ಯ. ಅದು ಇದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಜಾಸ್ತಿ ಆಗ್ತಾ ಇರತ್ತೆ. ಊಟ ಜಾಸ್ತಿ ಮಾಡೋದಾಗ್ಲಿ, ಹೌದು ತಾಯಿ, ಊಟ ಜಾಸ್ತಿ ಮಾಡೋದಾಗ್ಲಿ, ಊಟ ಏನ್ ಹಿಂಗ್ ಮಾಡಿದ್ಯಾ, ಆ ತರದ್ ಬೇಕಾಗಿತ್ತು, ಈ ತರದ್ ಬೇಕು ಅಂತ ಊಟದಲ್ಲಿ ಜಗಳ ಮಾಡ್ತಾರೆ. ಈ ತರದ್ದೆಲ್ಲ ತೊಂದರೆಗಳು ಮಾಡ್ತಾ ಇರ್ತಾರೆ. ಸುಮ್ನೆ ಕಾಲ್ ಕೆರೆದು ಜಗಳ ಮಾಡೋ ಅಂತ ಇದು ಕೋಪಗಳನ್ನ ನಿವಾರಣೆ ಮಾಡಬಹುದು ತಾಯಿ. ಈ ಕ್ಷಮಾಪಣೆಯನ್ನ ಕೇಳ್ತಾ ಇರಿ, ಅದರಲ್ಲಿ ಎಲ್ಲ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತಾ ಇರುತ್ತೆ ತಾಯಿ. ಇದನ್ನ ನಿಮ್ಮ ಮನೆ ದೇವರನ್ನ ಇದು ಹೋಗ್ಬೇಕಾಗಿದೆ ತಾಯಿ, ಮೊರೆ ಹೋಗ್ಬೇಕಾಗಿದೆ. ನಿಮ್ಮ ಮನೆ ದೇವರನ್ನ, ಕುಲ ದೇವಿ ದೇವತೆಗಳನ್ನ, ಇಷ್ಟ ದೇವಿ ದೇವತೆಗಳನ್ನ ನೀವು ಮೊರೆ ಹೋದ್ರೆ ಮಾತ್ರ ನಿಮ್ಮಲ್ಲಿ ಇರುವಂತ ರೋಗಗಳು, ಅವರಲ್ಲಿ ನಿಮ್ಮ ಯಜಮಾನ್ರಲ್ಲಿ ಇರುವಂತ ರೋಗಗಳು, ಏನೇನ್ ಕಷ್ಟ ಇದೆಯೋ, ಕೋಪ ಇದೆಯೋ ಎಲ್ಲ ನಿವಾರಣೆ ಆಗ್ತಾ ಇರುತ್ತೆ ತಾಯಿ. ಇದೊಂದು ನಾನು ಸಲಹೆ ಕೊಡ್ತೀನಿ. ನಿಮ್ಗೆ ಇನ್ನಷ್ಟು ವಿವರಗಳು ಬೇಕು ಅಂತ ಇದ್ರೆ ಅವರ ಮೊಬೈಲ್ ಸಂಖ್ಯೆ ನಿಮ್ಮ ಟಿವಿ ಪರದೆ ಮೇಲೆ ಈಗಾಗಲೇ ಮೂಡಿ ಬರ್ತಾ ಇದೆ. ನೀವು ಅವರನ್ನ ಕರೆ ಮಾಡಿ ಅವರ ಒಂದು ಉತ್ತರವನ್ನ ನೀವು ಪಡ್ಕೊಳ್ಬಹುದು. ಹಾಗೆ ಅಂದ್ರೆ ನಮ್ಮಲ್ಲಿ ಉಂಟಾಗುವಂತಹ ಒಂದು ಆರೋಗ್ಯ ಸಮಸ್ಯೆಗಳಿಗೂ ನಮ್ಮ ದೇಹದಲ್ಲಿ ಇರುವಂತಹ ಚಕ್ರಗಳಿಗೂ ಬಹಳಷ್ಟು ಸಂಬಂಧ ಇದೆ ಅಂತ ಹೇಳಿದ್ರಿ. ಇದು ಅಲ್ಲದೆ ಈಗ ನಮ್ಮ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರೆ, ಹಾಗಂತಂದ್ರೆ ಏನು ಅಂತ? ಕಾಸ್ಮಿಕ್ ಎನರ್ಜಿ ಅಂದ್ರೆ ಇದು ವಿಶ್ವಚೇತನ ಶಕ್ತಿ. ಈ ವಿಶ್ವದಲ್ಲಿರುವಂತ ಚೇತನ ಶಕ್ತಿ ಅದು ನಮ್ಮಲ್ಲಿ ಬರಬೇಕು ಅಂದ್ರೆ ಅದು ನಮ್ಮ ದೇಹ ನಗುಮುಖದಲ್ಲಿರಬೇಕು. ನಮ್ಮ ದೇಹ, ನಮ್ಮ ಮುಖ, ನಾವು ಯಾವತ್ತೂ ನಗುಮುಖದಲ್ಲಿ ಇದ್ರೆ ಮಾತ್ರ ಆ ವಿಶ್ವಚೇತನ ಶಕ್ತಿ ನಮ್ಮ ಚಕ್ರಗಳಲ್ಲಿ ಬಂದು ಸೇರುತ್ತೆ. ನಮ್ಮ ಮುಖದ ಮೂಲಕ, ನಮ್ಮಲ್ಲಿ ಮುಖದಲ್ಲಿ ಇದ್ದಂತ, ಇವತ್ತು ನಾವು ಯಾರಿಗೂ ಹೇಳ್ತೀವಿ, ಅಪ್ಪ ಆ ಮುಖದಲ್ಲಿ ಎಂತ ತೇಜಸ್ ಇದೆಪ್ಪ, ಅಯ್ಯೋ ಯಾಕೋ ಇವ್ರ ಮುಖದಲ್ಲಿ ಕಳೆನೇ ಇಲ್ಲ ಅಂತೀವಿ. ಆ ಕಳೆ ಯಾಕೆ ಬರ್ಬೇಕು? ಹೆಂಗ್ ಬರುತ್ತೆ ಆ ತೇಜಸ್ಸು? ಬರೀ ಕಳೆ ಸ್ನೋ ಪೌಡರ್ ಹಾಕೊಳ್ಳೋದ್ರಿಂದ ಕಳೆ ಬರಲ್ಲ. ಅಲ್ಲಿ ಮುಖದಲ್ಲಿ ನಿಜವಾಗ್ಲೂ ಕಳೆ ಬರಬೇಕು ಅಂದ್ರೆ ವಿಶ್ವಚೇತನ ಶಕ್ತಿ ನಗುಮುಖದಲ್ಲಿ ಇದ್ರೆ ಮಾತ್ರ ಆ ವ್ಯಕ್ತಿಯನ್ನ ನಾವು ಹೇಳ್ಬಹುದು ಅಂತ ಎಂತ ತೇಜಸ್ವಿ ಮನುಷ್ಯ ಇದ್ದಾನೆ ಅಂತ. ಆ ತೇಜಸ್ಸು ಯಾವತ್ತು ಆ ಮನುಷ್ಯನಲ್ಲಿರುತ್ತೋ ಅಂತ ಮನುಷ್ಯನಲ್ಲಿ ನೀವು ನೋಡ್ಕೊಳ್ಬೇಕಾದ್ರೆ ಅಂತ ಮನುಷ್ಯನಲ್ಲಿ ಯಾವ ತರದ್ದು ರೋಗ ಇಲ್ಲ, ಯಾವ ತರದ್ದು ರೋಗ ಇರಲ್ಲ. ಆ ತರ ನಮ್ಮಲ್ಲಿ ಇರುವಂತ ಚಕ್ರಗಳು ಸಂತೋಷವಾಗಿರತ್ತೆ. ಇದಕ್ಕೆ ನಾವು ತೇಜಸ್ಸು, ನಮ್ಮಲ್ಲಿ ಬರುವಂತ ತೇಜಸ್ಸು ಅದು ನಮ್ಮ ಯಾಕೆ ಬರುತ್ತೆ ಅಂದ್ರೆ ಸ್ನೋ ಪೌಡರಿಂದ ಬರಲ್ಲ, ವಿಶ್ವಚೇತನ ಶಕ್ತಿಯಿಂದ ಬರುವಂತ ಇದು ತೇಜಸ್ಸು. ಇದು ನಮ್ಮಲ್ಲಿ ವಿಶ್ವಚೇತನ ಶಕ್ತಿ ಯಾವತ್ತು ನಮ್ಮ ತಲೆಯಿಂದ ಕಾಲಿನವರೆಗೂ ತುಂಬಿರುತ್ತೋ ಅಂತ ಅವ್ರಿಗೆ ಸಂತೋಷವಾಗಿ ಅವರ ರೋಗಗಳು ನಿವಾರಣೆ ಆಗ್ಬಿಟ್ಟಿರುತ್ತೆ. ಅವ್ರ ರೋಗಗಳು ಅವ್ರ ಹತ್ರದಲ್ಲಿ ಬರಕ್ಕೆ ಇಲ್ಲ. ಮೊದಲನೆಯದಾಗಿ ಸಂತೋಷವಾಗಿ ನಾವಿರ್ಬೇಕಾಗಿರೋದು. ಸಂತೋಷ ಮುಖ್ಯ. ನಾವು ಹುಟ್ಟಿದ್ದೇ ಸಂತೋಷವಾಗಿರೋದಿಕ್ಕೆ, ನರಳೋದಿಕ್ಕಲ್ಲ, ದುಃಖದಿಂದ ಇರೋದಿಕ್ಕಲ್ಲ, ಕಷ್ಟದಿಂದ ಇರೋದಿಕ್ಕಲ್ಲ, ಕೋಪದಿಂದ ಇರೋದಿಕ್ಕಲ್ಲ. ಸಂತೋಷವಾಗಿ ಬೆಳಗ್ಬೇಕಾಗಿರೋದಿಕ್ಕೆ ನಾವು ಹುಟ್ಟಿರೋದು. ಈ ಸಂತೋಷನೇ ಇಲ್ದಿರುವಾಗ ಮತ್ತಿನ್ನೆಲ್ಲಿಂದ? ಸಂತೋಷವಾಗಿದ್ಬಿಡಿ, ನೋಡಿ ಎಲ್ಲ ಚೆನ್ನಾಗಿ ತಂತಾನಾಗೆ ಎಲ್ಲ ಚೆನ್ನಾಗಿರುತ್ತೆ. ಇದನ್ನ ಹೇಳೋದಿಕ್ ಬಯಸಿ. ಇದ್ರಲ್ಲಿ ನಮ್ಮಲ್ಲಿ ಬರುವಂತ ವಿಶ್ವಚೇತನ ಶಕ್ತಿಯಿಂದ ಮಾತ್ರ ನಮ್ಮ ರೋಗಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಬಹುದು. ಓಕೆ, ಇನ್ನೊಂದು ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿದ್ದೀರಿ? ನನ್ನ ಹೆಸರು ಅನುಪಲ್ಲವಿ ಅಂತ, ಬ್ಯಾಂಗ್ಳೂರಿಂದ. ಓಕೆ, ಕೇಳಿಮಾ, ನಿಮ್ ಪ್ರಶ್ನೆ ಏನು ಕೇಳಿ. ಮ್ಯಾರೇಜ್ ಆಗಿ 3 years ಆಯ್ತು, ಇನ್ನ ಮಕ್ಕಳು ಆಗಿಲ್ಲ. ಸ್ವಲ್ಪ ನಮ್ಮನೆಯವ್ರಿಗೂ ನನಗೂ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ, ಗಲಾಟೆ ತುಂಬಾ ಆಗುತ್ತಾ, ಅದರಿಂದ ಕೇಳೋಣ. ಓಕೆ, ಗುರುಗಳು ಉತ್ತರ ಹೇಳ್ತಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ತಾಯಿ. ಸ್ವಾಮೀಜಿ, 4 ವರ್ಷ ಆಗ್ತಾ ಇದೆ, ಇನ್ನ ಯಾವ್ದು ಸಂತಾನ ಆಗ್ಲಿಲ್ಲ. ಸರಿ. ಮನೆಯಲ್ಲಿ ತುಂಬಾ ತೊಂದರೆ ಆಗ್ತಿದೆ. ಈಗ 1 ವರ್ಷದಿಂದ ನನಗೂ ಯಾವ್ದು ಉದ್ಯೋಗ ಇಲ್ಲ, ಅವ್ರದ್ದು ಯಾವ್ದು ಉದ್ಯೋಗ ಇಲ್ಲ, ಬರೀ ಸಾಲ. ಅದನ್ನ ತೀರ್ಸೋದೇ ಆಗ್ಬಿಟ್ಟಿದೆ ಸ್ವಾಮೀಜಿ. ಸರಿಮ್ಮ, ಇದಕ್ಕೆ ಮೊದಲನೇದಾಗಿ ನಾನೇನ್ ಹೇಳಕ್ ಬಯಸ್ತೀನಿ ಅಂದ್ರೆ, ನೀವು ಮದ್ವೆ ಆಗೋ ಮುಂಚೆ ನಿಮ್ಮ ತಂದೆ ತಾಯಿಗಳು ಹರಕೆ ಮಾಡ್ಕೊಂಡಿರ್ಬೇಕು ನಿಮ್ಮ ಮನೆ ದೇವರಿಗೆ, ನಿಮ್ಮ ತಂದೆ ತಾಯಿಯ ಮನೆ ದೇವರಿಗೆ, ಮತ್ತು ನಿಮ್ಮ ಗಂಡನ ಮನೆಯವರನ್ನು ಹರಕೆ ಮಾಡ್ಕೊಂಡಿರ್ತಾರೆ ತಾಯಿ. ಈ ಹರಕೆಗಳನ್ನ ಫಸ್ಟ್ ಏನಾದ್ರೂ ಇದೆಯಾ ಅಂತ ನೋಡ್ಕೊಳ್ಳಿ, ಕೇಳಿ.
ಅಲ್ಲಿ ಹರಕೆಗಳನ್ನ ನಿಮ್ಮ ತಂದೆ ತಾಯಿಯಿಂದ ಮತ್ತು ನಿಮ್ಮ ಗಂಡನ ಮನೆಯಿಂದ ಏನಾದ್ರೂ ನಿಮ್ಮ ಮನೆ ದೇವರಿಗೆ ಅವರವ್ರ ದೇವ್ರ ಮನೆಗೆ ಹರಕೆ ಅನ್ನೋದಿದ್ರೆ ಹರಕೆಯನ್ನ ತೀರಿಸಿ ನಿಮ್ಗೆ ಮಕ್ಕಳಾಗೋದು ಚಾನ್ಸ್ 100% ಆಗತ್ತೆ. ಆಗತ್ತೆ ತಾಯಿ. ಒಂದ್ಸತಿ ಮದ್ವೆ ಆಯ್ತು ಅಂದ್ರೆ ಯಾರೇ ಹೆಣ್ಣು ಮಕ್ಕಳಾಗ್ಲಿ ಯಾರು ಮದ್ವೆ ಆದವ್ರಾಗ್ಲಿ ಅವ್ರ ಮಕ್ಳು ಆಗ್ಲೇಬೇಕು. ಯಾಕೆ ಆಗಿರಲ್ಲ ಅಂದ್ರೆ ಇದೊಂದೇ ಕಾರಣ ತಾಯಿ, ಇದೊಂದೇ ಕಾರಣ. ಅಲ್ಲಿ ದೇವ್ರದ್ದು ಕೃಪೆ ಇರಲ್ಲ, ದೇವ್ರದ್ದು ಆಶೀರ್ವಾದ ಇಲ್ದಿದ್ರೆ, ತಂದೆ ತಾಯಿ ಆಶೀರ್ವಾದ ಇಲ್ದಿದ್ರೆ ಯಾವುದೂ ನಮ್ದು ಒಳ್ಳೇದಾಗಲ್ಲ ತಾಯಿ. ಅದಕ್ಕೆ ಕ್ಷಮೆ ಯಾಚನೆ ಮೊದಲಾಗಿ ನಾನು ಹೇಳಿದ್ನಲ್ಲ, ಕ್ಷಮಾಪಣೆಯನ್ನ ಕೇಳ್ತಾ ಇರಿ. ನಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಡಿ, ತಂದೆ ತಾಯಿಗೆ ಕ್ಷಮಾಪಣೆ ಕೇಳ್ಕೊಳ್ಳಿ, ದೊಡ್ಡವನ್ನ ಗುರು ಹಿರಿಯರನ್ನ ಕ್ಷಮಾಪಣೆ ಕೇಳ್ಕೊಳ್ಳಿ. ಎಲ್ಲ ನೋಡಿ ತಾನಾಗಿ ತಾನೇ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ತಾಯಿ. ಇದು ವಿಶ್ವಾಸದಲ್ಲಿ ಮಾಡ್ಬೇಕಾಗಿರೋದು ಕೆಲಸ. ಸುಮ್ಮನೆ ಏನೋ ಹೋಗ್ಬೇಕು ಹಣ್ಣು ಕಾಯಿ ಮಾಡ್ಕೊಂಡ್ ಬರ್ಬೇಕಂತ ಇಲ್ಲ. ವಿಶ್ವಾಸದಲ್ಲಿ ಹೋಗ್ಬೇಕು, ಮನೆ ದೇವರನ್ನ ಕ್ಷಮೆ ಯಾಚನೆ ಕೇಳಬೇಕು, ಪೂಜೆ ಕೊಟ್ಟು ಬರಬೇಕು. ನಮ್ಮ ಶಕ್ತಿಯೆಲ್ಲ ಆದಷ್ಟು ಇದನ್ನ ಮಾಡ್ಕೋಬೇಕು ತಾಯಿ. ನೋಡ್ಕೊಳ್ಳಿ, ಇದು ಮಾಡ್ಕೊಂಡ್ ಬನ್ನಿ, ನಿಮ್ದೆಲ್ಲ ಕೆಲ್ಸಗಳು ಆಗ್ತಾ ಹೋಗುತ್ತೆ ತಾಯಿ. ಸರಿ, ನೀವು ಅವ್ರು ಹೇಳಿದ ಒಂದು ಕೆಲಸವನ್ನ, ಗುರುಜಿ ಹೇಳಿದ ಒಂದು ಕೆಲಸವನ್ನ ಮಾಡ್ಕೊಂಡು ಬನ್ನಿ. ಆ ನಂತರ ಅವ್ರನ್ನ ಭೇಟಿ ಮಾಡ್ಬೇಕಂತ ಇದ್ರೆ ಅವರ ಮೊಬೈಲ್ ಸಂಖ್ಯೆ ನಿಮ್ಮ ಟಿವಿ ಪರದ ಮೇಲೆ ಈಗಾಗಲೇ ಬರ್ತಾ ಇದೆ. ಮತ್ತೆ ಹೋಗಿ ಭೇಟಿ ಮಾಡಿ ಅವರ ಸಲಹೆಯನ್ನ ಪಡಿಬಹುದು. ಹಾಗೆ ಕಾಸ್ಮಿಕ್ ಎನರ್ಜಿ ಅನ್ನೋದ್ರ ಬಗ್ಗೆ, ಅಂದ್ರೆ ವಿಶ್ವ ಚೇತನ ಶಕ್ತಿ ನಮ್ಮಲ್ಲಿದ್ರೆ ನಾವು ಸಂತೋಷವಾಗಿದ್ರೆ ಎಲ್ಲ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತವೆ ಅಂತಂದ್ರೆ. ಹಾಗೆ ನಮ್ಮ ದೇಹವನ್ನ ಒಂದು ಸುತ್ತುವರೆದಿರುತ್ತೆ ಅಂತ ಹೇಳ್ತಾರೆ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತಾ? ಇದರ ಒಂದು ವಿಶೇಷತೆ ಏನು? ಇದು ವ್ಯಕ್ತಿಯಿಂದ ವ್ಯಕ್ತಿ. ಆರ ಅಂದ್ರೆ ಅದಕ್ಕೆ ನಾವು ಪ್ರಭಾವಳಿ ಅಂತೀವಿ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗಲ್ಲ. ನನ್ನಲ್ಲಿರೋದು ಆರ ನನ್ನಲ್ಲಿ ಇರುತ್ತೆ, ನನ್ನ ಪ್ರಭಾವಳಿ ನನ್ನಲ್ಲಿರುತ್ತೆ. ನಾನು ಶಕ್ತಿಯುತವಾಗಿದ್ದೀನಿ. ನಾನು ಶಕ್ತಿಯುತವಾಗಿದ್ದೀನಿ ಅಂದ್ರೆ ನಾನು ಯಾವುದಕ್ಕೂ ಚಿಂತೆ ಇಲ್ಲದೆ, ಕೋಪ ಇಲ್ಲದೆ ನಾನು ಸಂತೋಷವಾಗಿದ್ರೆ ನನ್ನಲ್ಲಿರುವಂತ ಪ್ರಭಾವಳಿ ಸಂತೋಷಮಯವಾಗಿ ಬಹಳ ದೊಡ್ಡದಾಗಿ ಹರಡಿರುತ್ತೆ. ಅದು ಹರಡಿರೋದ್ರಿಂದ ಪ್ರಭಾವಳಿಯನ್ನ ಭೇದಿಸಿ ಯಾವ ನಕಾರಾತ್ಮಕ ಶಕ್ತಿಗಳು ನಮ್ಮಲ್ಲಿ ಬರಲ್ಲ. ಯಾವುದೇ ಇರ್ಲಿ, ನನ್ನ ಕಣ್ಣು ದೃಷ್ಟಿ ಇರ್ಲಿ ಬೇರೆಯವ್ರ ಮೇಲೆ, ಏನಪ್ಪಾ ಇವ್ ನಿಂಗೆ ಎಷ್ಟು ಚೆನ್ನಾಗಿದಾನಲ್ಲ, ನನ್ನ ಕಣ್ಣು ದೃಷ್ಟಿ ಇವ್ರ ಮೇಲೆ ಬೀಳ್ಲಿ ಅಂದ್ರೆ ಅವ್ನು ನಗ್ನಗ್ತಾ ಇರ್ತಾನೆ, ಅವನಲ್ಲಿ ಹೋಗಿ ಬೀಳಕ್ಕೆ ಇಲ್ಲ. ಯಾರು ಕೋಪ ಚಿಂತೆಯಲ್ಲಿ ಮುಳುಗಿರ್ತಾರೋ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ನನ್ನ ಕಣ್ಣಿನ ದೃಷ್ಟಿ ಬೀಳುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇದು ಬಹಳ ಮುಖ್ಯ. ಯಾರೇ ಹೆಣ್ಮಕ್ಳು ಎಲ್ಲೇ ಹೋಗಿ ಬಂದ್ರು ಅಪ್ಪ ಏನಪ್ಪಾ ರೇಷ್ಮೆ ಸೀರೆ ಹಾಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಕಣ್ ದೃಷ್ಟಿ ಆಗತ್ತೆ. ಏನಪ್ಪಾ ಈ ಮಗು ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳಿದ್ರೆ ಅದು ಕಣ್ಣಿನ ದೃಷ್ಟಿ ಬೀಳತ್ತೆ. ಯಾಕೆ ಬೀಳತ್ತೆ ಅಂದ್ರೆ ಇದು ಅವರಲ್ಲಿ ಇರೋಂತ ಒಂದು ಆರ ಕಮ್ಮಿ ಆಗಿರುತ್ತೆ, ಪ್ರಭಾವಳಿ ಕಮ್ಮಿ ಇರೋದ್ರಿಂದ ಅದು ಇದೆಲ್ಲ ತೊಂದರೆಗಳು ಬರ್ತಾ ಇರುತ್ತೆ. ಇದಕ್ಕೆ ಪ್ರಭಾವಳಿ ಅನ್ನೋದು ನಮ್ಮಲ್ಲಿ ಯಾವತ್ತು ಶಕ್ತಿಯುತವಾಗಿರುತ್ತೋ ಅವಾಗ ನಮ್ಮಲ್ಲಿ ಯಾವ ತೊಂದರೆಗಳನ್ನು ಇರಲ್ಲ, ಯಾವ ತೊಂದರೆನೂ ಬರಲ್ಲ. ಇದು ಮುಖ್ಯವಾಗಿರೋದು. ಮತ್ತೊಂದು ಕರೆ ಇದೆ ತಗೊಳ್ಳೋಣ ಗುರುಜಿ. ಹಲೋ, ನಮಸ್ಕಾರ. ಹೇಳಿಮ್ಮ, ಯಾರು ಮಾತಾಡ್ತಿದ್ದೀರಿ? ಹಲೋ ಮೇಡಮ್, ನಾನು ಗುರುಚಿತ್ರ ಮಾತಾಡ್ಬೇಕಾಗಿತ್ತು. ಹಾ, ಮಾತಾಡಿ. ಇದು ನನ್ನ ಹೆಸರು ಗೀತಾ ಅಂತ ಹೇಳ್ಬಿಟ್ಟು. ಓಕೆ. ನಮ್ಮ ಮನೆಯವ್ರ ಹೆಸರು ವೀರೇಶ್ ಅಂತ. ಮುಂದುವರಿಸಿ. ಏನಾದ್ರೂ ಹಿಂಗೆ ಸಿಕ್ಕಲ್ಲ ಏನಾದ್ರು ಒಂದ್ಸಲ ಬೈದ್ ಬಿಡ್ತಾರೆ. ನನ್ಗೆ ಅದು ತಡ್ಕೊಳಕ್ ಆಗಲ್ಲ. ಅವನ ಅಮ್ಮನ ಮನೆಗೆ ಹೋಗ್ಬೇಕು ಅಂತ. ಹೌದು ತಾಯಿ, ಇದು ಎಲ್ಲಾ ಮನೆಯಲ್ಲೂ ಇದೇ ತೊಂದರೆ ಇರೋದು ತಾಯಿ. ನಿಮ್ಮ ಒಬ್ರು ಮನೆಯಲ್ಲಿಲ್ಲ, ಎಲ್ಲಾರ ಮನೆಯಲ್ಲೂ. ಯಾಕಂದ್ರೆ ನೋಡಿ, ಯಾಕೆ ಇದು ನಕಾರಾತ್ಮಕ ಶಕ್ತಿಗಳು ಎಷ್ಟು ಇವತ್ತು ಹರಡಿದೆ ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಎಷ್ಟೋ ಜನ ಅಲ್ಲಿ ಇಲ್ಲಿ ಆಕ್ಸಿಡೆಂಟ್ಗಳಾಗಿ ಪಾಪ ಸಾವಾಗ್ತಾ ಇದೆ. ಅವರ ಆತ್ಮಗಳು ಎಲ್ಲಿ ಹೋಗ್ಬೇಕು ತಾಯಿ? ಯಾರು ಅವರ ಆತ್ಮಗಳನ್ನ ಕಳ್ಸೋದಿಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ಎಲ್ಲೋ ಹೋಗ್ತಾರೆ, ಎಲ್ಲೋ ಆತ್ಮನ್ ಬಿಡ್ತಾರೆ. ಯಾರ್ದೋ ಪುಣ್ಯಾತ್ಮಗಳು, ಆಸೆ ಇಲ್ದಿರೋರು ಮಾತ್ರ ಆಸೆಗಳನ್ನ ಅದು ಆತ್ಮಗಳು ಹೋಗಿರತ್ತೆ. ಆಸೆ ಇದ್ದವ್ರದ್ದು ಆತ್ಮಗಳು ಎಲ್ಲೂ ಹೋಗಿರಲ್ಲ ತಾಯಿ. ಆ ತರ ನಕಾರಾತ್ಮಕ ಶಕ್ತಿಗಳು ಎಲ್ಲರಲ್ಲೂ ಇರೋದ್ರಿಂದ ಇದು ಪ್ರತಿಯೊಬ್ಬರಲ್ಲೂ ನಕಾರಾತ್ಮಕ ಶಕ್ತಿಗಳಿದೆ. ಇದರಿಂದ ಇದು ತೊಂದರೆಗಳಾಗ್ತಾ ಇದೆ ತಾಯಿ. ಇದು ನಕಾರಾತ್ಮಕ ಶಕ್ತಿಗಳನ್ನ ನಿವಾರಣೆ ಮಾಡ್ಕೋಬೇಕಾಗಿದೆ. ಇದು ನಿವಾರಣೆ ಮಾಡ್ಕೊಂಡ್ರೆ ಸಂತೋಷವಾಗಿ ನಾವಿರ್ಬೋದು ತಾಯಿ. ಕ್ಷಣದಲ್ಲೇ ನಿವಾರಣೆ ಆಗತ್ತೆ ತಾಯಿ. ಓಕೆ. ಅಂದ್ರೆ ನೀವು ಮನುಷ್ಯನಲ್ಲಿ ಅವನ ಪ್ರಭಾವಳಿ ಇರೋ ಹಾಗೆ ನೀವು ಹೇಳಿದ ಹಾಗೆ ನಕಾರಾತ್ಮಕ ಶಕ್ತಿಗಳು
ಪ್ರಭಾವಳಿ ತುಂಬಾ ದೊಡ್ಡದು ಚೆನ್ನಾಗಿ ಇರುವಾಗ ಅದು ನಮ್ಮನ್ನ ಪ್ರವೇಶಿಸಲ್ಲ ತಾಯಿ, ಅದು ಸತ್ಯ. ನಮ್ಮಲ್ಲಿ ಆ ಪ್ರಭಾವಳಿ ಅನ್ನೋದು ಯಾವತ್ತು ನಮ್ಮಲ್ಲಾಗ್ಲಿ ನಮ್ಮ ಮನೆಯಲ್ಲಿ ಆ ಪ್ರಭಾವಳಿ ನಾವು ಧ್ಯಾನ ಮಾಡಿ ಅಂತ ಒಂದು ಸಂತೋಷಮಯವಾದ ಒಂದು ಜೀವನವನ್ನ ನಾವು ನೋಡ್ತಾ ಇದ್ರೆ ನಮ್ಮ ಮನೆ ಒಳಕ್ಕೂ ಬರಲ್ಲ. ಮನೆಯೇ ದೇಗುಲ ಅಂತ ನಾವು ಹೇಳ್ತೀವಿ. ನನ್ನ ದೇಹ ಒಂದೇ ದೇಗುಲ ಅಲ್ಲ, ನನ್ನ ಮನೆಯ ಪರಿಸರನು ದೇಗುಲವಾಗಿರುತ್ತೆ. ಅಂತ ದೇಗುಲ ಇರುವಂತ ಮನೆಯಲ್ಲಿ ಯಾವ ನಕಾರಾತ್ಮಕ ಶಕ್ತಿಗಳು ಭೇದಿಸಕ್ಕೆ ಆಗಲ್ಲ. ಇದು ನಾವು ಕಲಿಬೇಕಾಗಿರೋದು. ಇದನ್ನ ನಾವು ಇಟ್ಕೋಬೇಕಾಗಿರೋದು, ನಮ್ಮ ದೇಹವನ್ನ, ನಮ್ಮ ಮನೆಯನ್ನ. ಮನೆಯೇ ದೇಗುಲ ಅಂತೀವಿ. ಆ ಮನೆ ದೇಗುಲ ಇಲ್ಲದೆ ಇವತ್ತು ಮನೆಗಳಲ್ಲಿ ನಾಯಿಗಳಿವೆ ಅಂತ ಬೋರ್ಡ್ ಹಾಕ್ತೀವಿ ತಾಯಿ. ಮೊದಲನೆಯದಾಗಿ ನಮ್ಮ ಮನೆಯಲ್ಲಿ ಬಂಗ್ಲೆಯಲ್ಲಿ ಇದನ್ನ ಹಾಕೊಂಡಿರ್ತೀವಿ ನಾವು. ಅದೇ ತರ ಬಿಹೇವಿಯರ್ ನಮ್ಮ ಮನೆಯಲ್ಲೂ ಎಲ್ಲಾರಲ್ಲೂ ಬಂದ್ಬಿಟ್ಟಿರುತ್ತೆ ತಾಯಿ. ಇದು ಒಂದು ಬಹಳ ಒಂದು ದುಃಖದ ಸಂಗತಿ. ಇದು ಆಗ್ತಾ ಇರೋದು ಇದು. ಪಾಪ ನಾವು ಕಟ್ಟಿದೀವಿ, ಕಳ್ಳರು ಯಾರು ಬರದೇ ಇರೋದಕ್ಕೆ. ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಒಂಥರ ಆ ತರದ ಒಂದು ಇದ್ರಲ್ಲಿ ಬಂದ್ಬಿಟ್ಟಿರ್ತೀವಿ. ಬೆಳಿಗ್ಗೆ ಆಯ್ತು ಅಂದ್ರೆ ಸಾಯಂಕಾಲ ಆಯ್ತು ಅಂದ್ರೆ ಬರೀ ಮನೆಯಲ್ಲಿ ಏನೇನೋ ತೊಂದರೆಗಳು ನಿವಾರಣೆ ಮಾಡ್ಕೊಂಡಕ್ಕೆ ಆಗಕ್ಕೆ ಇಲ್ಲ ಅಂತ ಅವ್ರಿಗೆ ಅರ್ಥನೇ ಆಗಲ್ಲ. ಏನಕ್ಕೆ ಬರ್ತಾ ಇದೆ ತೊಂದರೆ, ಯಾಕೆ ಇವ್ರು ಕೋಪ ಮಾಡ್ಕೊಂಡ್ರು ಅನ್ನೋದೇ ಗೊತ್ತಾಗಲ್ಲ. ಇದು ನಕಾರಾತ್ಮಕ ಶಕ್ತಿಗಳಿಂದ ಆಗ್ತಾ ಇದೆ ತಾಯಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿದ್ದೀರಿ? ಮೇಡಮ್, ನಮ್ಮ ಹೆಸರು ಕಾಮೇಶ್ವರಿ ಅಂತ. ಹೇಳಿಮ್ಮ. ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ. ಹೇಳಿ ನೀವು. ಅದರ ಬಗ್ಗೆ ಕೇಳೋಣ ಅಂತ. ಕೇಳಿ. ನನಗೆ ಇದು ಡಯಾಲಿಸಿಸ್ ಪೇಷಂಟ್. ನಾನು ಒಂದು 6 years ಇಂದ ಹೆಲ್ತ್ ಪ್ರಾಬ್ಲಮ್ ಇದೆ. 6 ವರ್ಷದಿಂದ ಇದರಿಂದ ನಮ್ಗೆ ತುಂಬಾ ಫ್ಯಾಮಿಲಿನಲ್ಲಿ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಮನಸ್ತಾಪನೆಗಳು ಬರ್ತಾ ಇದೆ. ಈಗ ನಿಮ್ಗೆ ಏನ್ ತೊಂದರೆ ಆಗಿದೆ ತಾಯಿ? ಡಯಾಲಿಸಿಸ್. ನನಗೆ ಹೆಲ್ತ್ ಇಂದ ಒಳ್ಳೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಇವಾಗ ಏನ್ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅದನ್ನ ಹೇಳಿ ತಾಯಿ. ಡಯಾಲಿಸಿಸ್ ಪೇಷಂಟ್. ಓ, ಕಿಡ್ನಿ. ಅಚ್ಚಾ. ಓಕೆ. ಇದನ್ನ ಸಂತೋಷವಾಗಿ ಇರಬೇಕಾಗಿದೆ ತಾಯಿ. ಇವತ್ತೇನ್ ನಿಮ್ಗೆ ನಕಾರಾತ್ಮಕ ಶಕ್ತಿಗಳು ಬಂದು ನಿಮ್ಮಲ್ಲಿ ತುಂಬಿದೆ ತಾಯಿ. ಈ ನಕಾರಾತ್ಮಕ ಶಕ್ತಿಗಳನ್ನ ನಿವಾರಣೆ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಡಯಾಲಿಸಿಸ್ ಬರ್ತಾ ಒಂದೂವರೆ ತಿಂಗಳು 2 ತಿಂಗಳು ಒಳಕ್ಕೆ ನೀವು ಡಯಾಲಿಸಿಸ್ ತಗೊಳ್ಳುವಂತ ಪರಿಸ್ಥಿತಿ ಹೋಗ್ಬಿಡುತ್ತೆ ತಾಯಿ. ಅದಕ್ಕೆ ಮೊದಲನೆಯದಾಗಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಮತ್ತೆ ನಿಮ್ಮ ಕುಲದೇವಿ ಇಷ್ಟ ದೇವಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಮತ್ತೆ ಮುಖ್ಯವಾಗಿ ನಿಮ್ಮ ತಂದೆ ತಾಯಿಗಳಿಗೆ ಪ್ರಾರ್ಥನೆ ಮಾಡಿ. ಇವ್ರಿಗೆ ನೀವು ಪ್ರಾರ್ಥನೆ ಮಾಡ್ತಾ ಇರಿ, ಸಂತೋಷವಾಗಿರಿ. ಡಯಾಲಿಸಿಸ್ ಆದ್ಮೇಲೆ ನಮ್ಮ ಹತ್ರ ಬರ್ತಾ ಇರಿ. ಅದರಲ್ಲಿ ಬರೋದ್ರಿಂದ ಫಸ್ಟ್ ನಿಮ್ಮ ಮನೆ ದೇವರ ಕೃಪೆಯಿಂದ ನಿಮ್ಗೆ ಇರೋ ಅಂತ ನಕಾರಾತ್ಮಕ ಶಕ್ತಿಗಳು ಹೋಗ್ತಾ ಇರುತ್ತೆ. ಮತ್ತೆ ನಾವು ದಾರಿ ತೋರಿಸ್ಕೊಡ್ತೀವಿ ತಾಯಿ. ಸರಿ, ಸಂತೋಷ. ಓಕೆ, ಗುರುಜಿ ಹೇಳಿದಂತ ಒಂದಷ್ಟು ವಿಚಾರಗಳನ್ನ ಯೋಚನೆ ಮಾಡಿ ಅವ್ರು ಹೇಳಿದ ಕ್ಷಮಾಪಣೆಯನ್ನ ಕೇಳಿಕೊಂಡು ಮನೆ ದೇವರಲ್ಲಿ ಹೋಗಿ ಬಂದು ಆ ನಂತರ ಗುರುಜಿಯನ್ನ ಹೋಗಿ ಭೇಟಿ ಮಾಡಬಹುದು. ಅವರ ಮೊಬೈಲ್ ಸಂಖ್ಯೆ ನಿಮ್ಮ ಟಿವಿ ಪರದೆ ಮೇಲೆ ಈಗಾಗಲೇ ಬರ್ತಿದೆ. ಹಾಗೆ ವಿಳಾಸವನ್ನ ಕಾರ್ಯಕ್ರಮದ ಕಡೆಯಲ್ಲಿ ನಾನು ಕೊಡ್ತಾ ಇದ್ದೇನೆ. ಹಾಗೆ ಮನುಷ್ಯ ಅಂತಂದ್ರೆ ಏನು, ಅವನು ಹೇಗಿರ್ಬೇಕು ಅಂತ ಹೇಳ್ತೀರಿ? ಮನುಷ್ಯ ಅಂದ್ರೆ ಹುಟ್ಟುವಾಗ, ನಾವು ತಾಯಿಯ ಗರ್ಭದಿಂದ ಹುಟ್ಟುವಾಗ 2.5-3 kg ನಾವು ಮಗು ಆಗಿರ್ತೀವಿ. ಈ ಮಗು ಹುಟ್ಟಿದ ಮೇಲೆ ಎಷ್ಟು ಸುಂದರವಾಗಿರುತ್ತೆ ಮಗು. $1 million ಬೇಬಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವು ಎಂತ ಬೆಲೆ ಕಟ್ಟಿದ್ರೂ ಅಂತ ಬೆಲೆಗೆ ಅದು ಸಿಗುವಾಗಿಲ್ಲ. ಅಂತ ಬೆಲೆ ಇಲ್ಲ ಕಟ್ಟದೇ ಇರೋ ಅಂತ ಮಗು, ಅಂತ ಒಂದು ಸಂತೋಷವಾಗಿರುವಂತ ಮಗು, ಒಂದು ಡಿಫೆಕ್ಟ್ ಇಲ್ಲದೆ ಇರುವಂತ ಮಗು, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅಂತ ಹುಟ್ಟಿದ ಮಗು ಬರ್ತಾ ಯಾಕೆ ರೋಗಗ್ರಸ್ತನಾಗ್ತಾನೆ ಅಂದ್ರೆ ಇದೇ ಕಾರಣ. ಈ ಚಿಂತೆ ಮತ್ತು ಕೋಪ. ಈ 10 ವಯಸ್ಸು 12ನೇ ವಯಸ್ಸು ಮಕ್ಕಳಿಗೆ, 15ನೇ ವಯಸ್ಸು ಮಕ್ಕಳಿಗೆ ನಾನು 5th ಫೇಲ್ ಆಗ್ಬಿಟ್ಟೆ, 6th ಫೇಲ್ ಆಗ್ಬಿಟ್ಟೆ, 7th ಫೇಲ್ ಆಗ್ಬಿಟ್ಟೆ, ಓದ್ತಾ ಇಲ್ಲ, ಮಾಡ್ತಾ ಇಲ್ಲ, ಇಂಥ ಮಕ್ಕಳಿಗೆ ಈ ತರ ಒಂದು ಟಾರ್ಚರ್ ಮನೆಯಲ್ಲಿ ಶುರು ಆಗೋದ್ರಿಂದ ಅವನು ಚಿಂತೆಯಲ್ಲಿ ಮುಳುಗಿಬಿಟ್ಟು ಅವನು ಚಿಂತೆಯಲ್ಲಿ ನಾನು ಅನ್ಕೊಂಡಿರೋ ಕೆಲಸ ಆಗದೆ ಇರೋದಕ್ಕೆ ಈ ಚಿಂತೆಯಲ್ಲಿ ಈ ರೋಗಗಳು ಬರ್ತಾ ಹೋಗತ್ತೆ. ಅದು ಆಗ್ಲೇಬಾರ್ದಾಗಿದೆ. ಹುಟ್ಟುವಾಗ ಹೇಗೆ ನಾವು ಸಂತೋಷವಾಗಿ ಹುಟ್ಟಿರ್ತೀವೋ ಅದೇ ರೀತಿಯಲ್ಲಿ ನಾವು ಸಾಯೋವರೆಗೂ ಹೋಗ್ಬೇಕಾಗಿದೆ. ಆವಾಗ ಆ ಭೂಮಿ ತಾಯಿಯೋ, ಅಯ್ಯೋ ನನ್ನ ಮುದ್ದು ರಾಜ, ಅಯ್ಯೋ ನನ್ನ ಚಿನ್ನ, ಬಾ
ನನ್ನ ಮಡ್ಲಲ್ಲಿ ಬಾ, ಸಾಯೋವಾಗ್ಲೂ ಯಾವುದು ಎಲ್ಲೂ ಡಿಫೆಕ್ಟ್ ಇಲ್ಲ, ಎಲ್ಲೂ ಕುಯ್ಕೊಂಡಿಲ್ಲ, ಯಾವುದು ಆಪರೇಷನ್ ಇಲ್ಲ, ಬಾ ನನ್ನ ಮಡ್ಲಲ್ಲಿ ಅಂತ ಸ್ವೀಕರಿಸ್ತಾಳೆ ಆ ತಾಯಿ, ಭೂಮಿ ತಾಯಿ. ಮತ್ತೆ ಭೂಮಿ ತಾಯಿಯಲ್ಲೇ ಹೋಗಿ ಸೇರ್ಬೇಕಾಗಿರೋ ನಾವು ಹೌದು. ಹುಟ್ಟುವಾಗ್ಲೂ ನಾವು ಭೂಮಿ ತಾಯಿಯ ಆಶೀರ್ವಾದದಿಂದನೇ ಹುಟ್ಟಿರೋ